ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಧರ್ಮಸ್ಥಳ ಪ್ರಕರಣದಲ್ಲಿ ಹೇಗೆ ಎಲ್ಲ ರಾಜಕಾರಣಿಗಳು ಸಹ ಒಂದೇ ವೇದಿಕೆಗೆ ಬಂದಿದ್ದಾರೆ, ಒಂದೇ ರೀತಿ ಯೋಚನೆ ಮಾಡ್ತಿದ್ದಾರೆ, ಒಂದೇ ರೀತಿಯಾದಂತಹ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ ಅನ್ನೋದು ದಿನ ಬೆಳಗಾದರೆ ನಿಮ್ಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂದರೆ DK ಶಿವಕುಮಾರ್ ಅಂತಹ ವ್ಯಕ್ತಿ. ತನ್ನದೇ ಸರ್ಕಾರ ನೇಮಿಸಿರುವಂತಹ SIT ಅದು ತನಿಖೆ ಮಾಡ್ತಿರುವಂತಹ ಒಂದು ಪ್ರಕರಣದ ವಿಚಾರವಾಗಿ ಷಡ್ಯಂತ್ರದಿಂದ ಇದು ನಡೀತಾ ಇದೆ. ತನಿಖೆ ನಡೀತಾ ಇರೋದೇ ಷಡ್ಯಂತ್ರದ ಕಾರಣಕ್ಕೆ. ಷಡ್ಯಂತ್ರವನ್ನು ಕಂಡುಹಿಡಿಯೋದಕ್ಕೆ ತನಿಖೆ ಅಲ್ಲ, ತನಿಖೆ ಷಡ್ಯಂತ್ರ ಅಂತೆ. ಇವರದೇ ಸರ್ಕಾರ ಮಾಡಿರುವಂತಹ SIT ಷಡ್ಯಂತ್ರ ಅಂತೆ. ಈ ರೀತಿಯಾಗಿ ಮಾಡಿ ಇವತ್ತು BJPಗೆ ಒಂದು ಗೆಲುವು ಸಿಗುವ ರೀತಿಯಲ್ಲಿ ನೋಡಿಕೊಂಡಿದ್ದಕ್ಕೆ BJPಯವರು 100% ಇವತ್ತು DK ಶಿವಕುಮಾರ್ ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಏನಾಯ್ತು ಇವತ್ತು? BJPಯವರೆಲ್ಲ ಗುಂಪು ಕಟ್ಕೊಂಡು ಧರ್ಮಸ್ಥಳಕ್ಕೆ ಹೋದರು. ಅತ್ಯಾಚಾರ, ಕೊಲೆ, ಇನ್ನೊಂದು ಮಗದೊಂದು ನಡೆದಿರೋ ಜಾಗಗಳಿಗೆ ಎಲ್ಲೂ ಹೋಗಲಿಲ್ಲ. ಹೆಣ ಹೂತಿದ್ದಾರೆ ಅನ್ನುವ ಜಾಗಗಳಿಗೆ ಹೋಗಲಿಲ್ಲ. ಯಾರು ಚರ್ಚೆನೇ ಮಾಡ್ತಿರುವಂತಹ ಜಾಗದಕ್ಕೆ ಹೋದರು. ಯಾರು ಚರ್ಚೆ ಮಾಡದೇ ಇರುವಂತಹ ಜಾಗ ಯಾವುದು ಧರ್ಮಸ್ಥಳದಲ್ಲಿ ಅಂದರೆ ಧರ್ಮಸ್ಥಳದ ದೇವಸ್ಥಾನ. ಅದರ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ಲ, ಅದರ ವಿಚಾರ ಇಲ್ಲವೇ ಇಲ್ಲ. ಆದರೆ ಅದರ ಹೊರಗೆ ಏನೆಲ್ಲ ಅನಾಚಾರಗಳು ನಡೆದಿದ್ದಾವಲ್ಲ, ಆ ಅನಾಚಾರಗಳನ್ನು ನಡೆಸಿದ್ದಾರೆ ಎನ್ನಲಾಗ್ತಿದೆಯಲ್ಲ, ಅವರ ರಕ್ಷಣೆಗೆ ಆ ಅನಾಚಾರಗಳನ್ನು ಆಚೆ ಬರ್ದಿರೋಂಗೆ ನೋಡ್ಕೊಳ್ಳೋದಕ್ಕೆ ದೇವಸ್ಥಾನವನ್ನು ಗುರಾಣಿಯ ಹಾಗೆ ಬಳಸ್ಕೊಳ್ಳೋದಕ್ಕೆ BJP ಅಲ್ಲಿಗೆ ಹೋಗಿತ್ತು. ಅಲ್ಲಿ ಅವರಿಗೆ ಗೆಲುವು ಸಾಧಿಸ್ದಂಗಾಯಿತು. ಯಾಕೆಂದರೆ ಜನರ ಗಮನವನ್ನು ಒಂದಷ್ಟು ಬೇರೆ ಕಡೆ ಸೆಳೆಯೋದಕ್ಕೆ ಸಾಧ್ಯತೆ ಆಯಿತು. ಅದಕ್ಕೆ DK ಶಿವಕುಮಾರ್ ಅಂತಹ ಕಾಂಗ್ರೆಸ್ಸಿನಲ್ಲಿರುವಂತಹ ಈ ಸರ್ಕಾರದಲ್ಲಿರುವಂತಹ ಉಪಮುಖ್ಯಮಂತ್ರಿಗಳೇ ನೇರವಾಗಿ ಸಹಾಯಕರಾದರು. DK ಶಿವಕುಮಾರ್ ಮಾತ್ರ ಅಲ್ಲ, ಗೃಹ ಮಂತ್ರಿ ಪರಮೇಶ್ವರ್ ಅವರು ಸಹ ಅವರಿಗೆ ಸಹಕಾರಿಯಾದರು. ಈ ಕಡೆ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಸಚಿವರು ದಿನೇಶ್ ಗುಂಡೂರಾವ್ ಅವರು ಸಹ ಸಹಕಾರಿಯಾದರು. ಸೊ ಅವರ ಹೇಳಿಕೆಗಳು ಏನು ಅನ್ನೋದು ಪ್ರತಿದಿನ ಹೇಳ್ತಾನೆ ಇದ್ದೀನಿ, ಮತ್ತೆ ಬೇಕಾದ್ರೆ ಇವತ್ತು ಹೇಳ್ತೀನಿ. ಅದರ ಜೊತೆಗೆ ಇನ್ನೊಂದು ಪ್ರಶ್ನೆ ಈಗ ಇವತ್ತು ಎದ್ದಿರುವಂತಹದ್ದು, ನಾಳೆ ಒಂದಷ್ಟು ವದಂತಿಗಳು ಬರ್ತಾ ಇದ್ದಾವೆ. ನಾಳೆ SIT ತನ್ನ ಆಂತರಿಕ ಏನು ವರದಿ ಇದೆಯಲ್ಲ ಈ ಪ್ರಕರಣದಲ್ಲಿ, ಹೆಣಗಳನ್ನು ಹುಡುಕ್ತಾ ಇರುವಂತಹದ್ದು, ಗುಂಡಿಗಳನ್ನು ತೋಡ್ತಾ ಇರುವಂತಹದ್ದು, ಈ ಪ್ರಕರಣದಲ್ಲಿ ತನ್ನ ಆಂತರಿಕ ವರದಿ ಇಂಟ್ರಿಮ್ ರಿಪೋರ್ಟ್ ಸಬ್ಮಿಟ್ ಮಾಡುತ್ತೆ ಸರ್ಕಾರಕ್ಕೆ. ಆ ನಂತರ ಪರಮೇಶ್ವರ್ ಅವರು ಹೇಳಿದಾರಲ್ಲ, ಇದು ಷಡ್ಯಂತ್ರ ಷಡ್ಯಂತ್ರ. ಅಮಾಯಕರು ನೋಡಿ ಎಲ್ಲರೂ ಷಡ್ಯಂತ್ರ ಇವ್ರ ಮೇಲೆ ಮಾಡೋದು. ಸೊ ಅವರು ಹೇಳಿರೋದ್ರಿಂದ ಆ ಮಧ್ಯಂತರ ವರದಿಯನ್ನು ಪರಮೇಶ್ವರ್ ಅವರು ಸಾರ್ವಜನಿಕಗೊಳಿಸ್ಬಿಡ್ತಾರೆ. ಆನಂತರ SITನೇ ಇರಲ್ಲ ಅನ್ನುವಂತಹ ಸುದ್ದಿಗಳು ಇವತ್ತು ಬರ್ತಾ ಇದೆ. ಹಾಗಾದರೆ ಆ ಸುದ್ದಿಗಳು ಎಷ್ಟು ನಿಜ? ಆಂತರಿಕ ವರದಿಯನ್ನು SIT ನಾಳೆ ಸಬ್ಮಿಟ್ ಮಾಡ್ತಾ ಇದೆಯಾ? ಇಂಟರಿಮ್ ರಿಪೋರ್ಟ್ ಸಬ್ಮಿಟ್ ಮಾಡ್ತಿದೆಯಾ SIT ಪರಮೇಶ್ವರ್ ಅವರಿಗೆ SIT ಏನಾದರೂ ರಿಪೋರ್ಟ್ ಕೊಟ್ಟರು ಸಹ ಪರಮೇಶ್ವರ್ ಅವರಿಗೆ ಅಧಿಕಾರ ಇದೆಯಾ ಅದನ್ನು ಸಾರ್ವಜನಿಕಗೊಳಿಸೋದಕ್ಕೆ? ಅದನ್ನು ಸಹ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಮೊದಲಿಗೆ ಇವತ್ತು BJPಯ ಪಟಾಲ ಮಾಡಿದಂತಹ ಗಣಂದಾರಿ ಕಾರ್ಯವನ್ನು ನೋಡೋಣ. ಇಷ್ಟು ವರ್ಷ ಎಷ್ಟೆಲ್ಲ ಪ್ರಕರಣಗಳು 1980ರ ದಶಕದಿಂದ ಧರ್ಮಸ್ಥಳದ ಗ್ರಾಮ ಗಡಿಗಳಲ್ಲಿ ಮತ್ತು ಒಳಗಡೆ ಏನೆಲ್ಲ ಪ್ರಕರಣಗಳು ನಡೀತಾ ಬರ್ತಿದ್ದಾವೆ. ಎಷ್ಟು ಕೊಲೆಗಳು, ಎಷ್ಟು ಸಾವುಗಳು, ಎಷ್ಟು ಆತ್ಮಹತ್ಯೆಗಳು, ಎಷ್ಟು ಹೆಣಗಳು, ಏನೇನೋ ಆದಾಗ ಅಲ್ಲಿಗೆ ಹೋಗದಂತಹ ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳನ್ನು ಬರ್ಬರವಾಗಿ ಕೊಂದ ಪ್ರಕರಣ, ಅತ್ಯಾಚಾರ ಮಾಡಿ ಕೊಂದ ಪ್ರಕರಣದಲ್ಲಿಯೂ ಸಹ ಅಲ್ಲಿಗೆ ಹೋಗದ BJP ಈಗ ದಿಢೀರಂತ ಅಲ್ಲಿಗೆ ಹೋಗಿದೆ. ಹೋಗಿ ಎಲ್ಲರೂ ಏನೇನು ಹುಡುಕ್ತಿದ್ದಾರೆ, ಏನೇನು ನಡೀತಿದೆ, ಎಲ್ಲಿ ತನಿಖೆ ನಡೀತಾ ಇದೆ, ಶೋಧ ಕಾರ್ಯ ನಡೀತಾ ಇದೆ, ಅಲ್ಲಿಗೆ ಹೋಗಿಲ್ಲ. ನಾವು ಚರ್ಚೆ ಮಾಡ್ತಿರೋದು ಅದನ್ನು, ಎಲ್ಲರೂ ಕೇಳ್ತಿರೋದು ಅಲ್ಲಿ ನಡೆದಿರುವಂಥದ್ದು, ಸುತ್ತಮುತ್ತ ನಡೆದಿರುವಂಥದ್ದಕ್ಕೆ ನ್ಯಾಯವನ್ನು, ಅಲ್ಲಿ ಸಿಕ್ಕಿರೋ ಹೆಣಗಳಿಗೆ ನ್ಯಾಯ, ತನಿಖೆ. ಆದರೆ ಇವರು ಅಲ್ಲೆಲ್ಲಿಗೂ ಹೋಗಲಿಲ್ಲ, ಸೀದಾ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋದರು. ಅದಕ್ಕೇನಕ್ಕೆ ನೀವು ಗುಂಪು ಕಟ್ಕೊಂಡು ಹೋಗಿದ್ರೆ ಅದನ್ನು ಯಾಕೆ ಡಂಗುರ ಸಾರ್ಕೊಂಡು ಹೋಗ್ತೀರಿ? ನಿಮ್ಮ ಪಾಡಿಗೆ ನೀವು ಹೋಗಿ, ನಿಮ್ಮ ಭಕ್ತಿ, ನಿಮ್ಮ ಇಷ್ಟ, ನಿಮ್ಮ ಧರ್ಮ ನೀವು ಅಂದ್ಕೊಂಡಿದ್ದೀರಾ, ನೀವು ಏನೋ ಹೋಗಬೇಕು ಅಂದ್ಕೊಂಡಿದ್ದೀರಾ, ಹೋಗಿ ಅದನ್ನು ಯಾಕೆ? ಅಲ್ಲೇ ಇರೋದು BJPಯ ತಂತ್ರಗಾರಿಕೆ. ಏನು?
ದೇವಸ್ಥಾನವನ್ನು ಗುರಾಣಿಯಾಗಿ ಬಳಸ್ಕೊಂಡು ಆ ದೇವಸ್ಥಾನದ ಹೊರಗಡೆ ಆ ಗ್ರಾಮದಲ್ಲಿ ನಡೆದಿರುವಂತಹ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವಂತಹ ಅದರ ಬಗ್ಗೆನೇ ಎಲ್ಲರೂ ಚರ್ಚೆ ಮಾಡ್ತಿರೋದು, ಅದರ ಬಗ್ಗೆನೇ ಶಿಕ್ಷೆ ಆಗಬೇಕು, ತನಿಖೆ ಆಗಬೇಕು, ಶೋಧ ಆಗಬೇಕು ಅಂತ ಹೇಳ್ತಿರೋದು. ಅಲ್ಲಿ ನಡೆದಿರಬಹುದಾದ ಅನ್ಯಾಯಗಳು, ಅಕ್ರಮಗಳು ಮತ್ತು ಅದನ್ನು ಮಾಡಿದಂಥ ಕಮಾಂಧರು, ಕೊಲೆಗಡಕರು, ರೇಪಿಸ್ಟ್ಗಳು ಅವರನ್ನು ರಕ್ಷಣೆ ಮಾಡಬೇಕು. ಅವರನ್ನು ರಕ್ಷಣೆ ಮಾಡೋದಕ್ಕೆ ದೇವಸ್ಥಾನವನ್ನು ಈಗ ಗುರಾಣಿಯಾಗಿ ಬಳಸ್ಕೊಳ್ತಿದ್ದಾರೆ. ದೇವಸ್ಥಾನನ ಮುಂದಿಡ್ತಾ ಇದ್ದಾರೆ. ದೇವಸ್ಥಾನದ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಇಲ್ಲಿ ದೇವಸ್ಥಾನದ ಬಗ್ಗೆ ಯಾವ ಪ್ರಕರಣವೂ ಇಲ್ಲ, ಏನೂ ಇಲ್ಲ. ಆದರೆ ಅದನ್ನು ತಗೊಂಡ್ಬಂದು ಈಗ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದನ್ನು ತಗೊಂಡು ಬಂದು ಇಟ್ಟರು. ಆದರೆ ಅವರ ಇತ್ತಲ್ಲ ಒಂದು ರೀತಿಯಾಗಿ ಟೂರ್, BJP ಅವರ ಧರ್ಮಸ್ಥಳದ ಟೂರ್, ಆ ಟೂರು ಒಂದು ರೀತಿ ಜಯ ಗಳಿಸ್ದಂಗೆ ಆಯಿತು. ಯಾಕೆಂದರೆ ಅವ್ರಿಗೆ ಒಂದು ಆಪರ್ಚುನಿಟಿ ಸಿಕ್ತು. ಗುಂಪಾಗಿ ಹೋಗಿ ಅಲ್ಲಿ ಹೆಗ್ಗಡೆಯವರನ್ನು ಭೇಟಿ ಮಾಡಿ ಗುಪ್ತ ಸಮಾಲೋಚನೆ ಮಾಡಿದ್ದಾರೆ ಅಂತ ನಮಗೆಲ್ಲ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಗುಂಪು ಕಟ್ಟಿಕೊಂಡು ಹೋಗಿ ಏನು ನಿಜವಾದ ರಾಜಕಾರಣಿಗಳಾಗಿದ್ದರೆ, ನಿಜವಾಗ್ಲೂ ಧರ್ಮಸ್ಥಳದ ಒಂದು ಒಳ್ಳೆತನಕ್ಕೆ ಯೋಚನೆ ಮಾಡೋರಾದರೆ ಹೆಗ್ಗಡೆಯವರನ್ನೂ ಸೇರಿಸಿದಂತೆ ಈ BJP ಅವರು ಏನು ಹೇಳಬೇಕಾಗಿತ್ತು, ಒಟ್ಟಿಗೆ ಹೊರಗಡೆ ಬಂದು ಮೀಡಿಯಾ ಮುಂದೆ ನಿಂತ್ಕೊಂಡು ಸ್ಟೇಟ್ಮೆಂಟ್ ಕೊಡಬೇಕಾಗಿತ್ತು. ಯಾವನ್ನೇ ತಪ್ಪು ಮಾಡಿರಲಿ, ಅದು ಯಾರೇ ಆಗಿರಲಿ, ತಪ್ಪು ಮಾಡಿದ್ದರೆ ಕಠಿಣ ಶಿಕ್ಷೆ ಆಗಬೇಕು. SIT ತನಿಖೆ ಸರಿಯಾದ ದಾರಿಯಲ್ಲಿ ನಡೀಬೇಕು. ಯಾವುದಕ್ಕೂ ಮುಲಾಜಿಲ್ಲದೆ ತನಿಖೆ ಆಗಬೇಕು. ತಪ್ಪಿತಸ್ಥರನ್ನು 100% ಖಾತರಿ ಪಡಿಸ್ಕೊಂಡು ಅವರು ಬೀದಿಗೆ ತರಬೇಕು ಅಥವಾ ಹೊರಗಡೆ ತರಬೇಕು, ಕೋರ್ಟ್ಗೆ ಎತ್ಕೊಂಡು ಹೋಗಬೇಕು, ಶಿಕ್ಷೆ ಕೊಡಿಸ್ಬೇಕು ಅಂತ ಹೇಳಬೇಕಾಗಿತ್ತಲ್ವ. ಆ ಮಾತೇ ಇಲ್ಲ. ಆ ಮಾತೇ ಇಲ್ಲ. ಷಡ್ಯಂತ್ರ, ತನಿಖೆನೇ ನಡಿಬಾರ್ದು, ತನಿಖೆ ನಿಂತು ಹೋಗ್ಬಿಡ್ಬೇಕು, ಷಡ್ಯಂತ್ರ, ಇದು ತನಿಖೆ ಷಡ್ಯಂತ್ರ ಅಂತ ಆ ಮೆಸೇಜ್ ಕೊಡೋದಕ್ಕೆ ಅಲ್ಲಿಗೆ ಹೋಗಿದ್ದು. ಗುಂಪಾಗಿ ಹೋಗಿ ಅಲ್ಲಿ ವೀರೇಂದ್ರ ಹೆಗ್ಗಡೆ ಅವ್ರ ಜೊತೆಲಿ ಒಂದು ಮೀಟಿಂಗು. ಆದರೆ ಆ ಮೀಟಿಂಗು ಓಕೆ, ಒಂದು ರೀತಿಯಾಗಿ BJPಗೆ ಅನ್ಕಂಡಂಗೆ ಆಯಿತು. ಈ ಇಡೀ ಯಾತ್ರೆ, ಈ ಇಡೀ ಟ್ರಿಪ್ಪು ಅನ್ಕಂಡಂಗೆ ಆಯಿತು ಅನ್ನೋದಕ್ಕೆ ಅವರಿಗೆ ಸಿಕ್ಕಂತಹ ದೊಡ್ಡ ಬಲ ಏನು ಅಂದರೆ DK ಶಿವಕುಮಾರ್ ಕೊಟ್ಟಂತಹ ಬೇಜವಾಬ್ದಾರಿಯುತವಾದಂಥ ಹೇಳಿಕೆ. ಬೇಜವಾಬ್ದಾರಿಯುತ ಈ ಹೇಳಿಕೆನೋ ಅಥವಾ ತನ್ನ ಭಕ್ತಿ, ತನ್ನ ಗುಲಾಮಗಿರಿನೇ ಎಲ್ಲರೂ ಪಾಲಿಸಬೇಕು ಅನ್ನುವಂಥದ್ದು ಗೊತ್ತಿಲ್ಲ. DK ಶಿವಕುಮಾರ್ ಮೊನ್ನೆ ಕೊಟ್ಟಂತಹ ಹೇಳಿಕೆ ಇದು ಷಡ್ಯಂತ್ರ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ. ಎಲ್ಲಿಂದ ಎಲ್ಲಿಗೆ ಲಿಂಕ್ ಮಾಡ್ಕೊಳ್ತಾರೆ ನೋಡಿ, ಎಲ್ಲಿಂದ ಎಲ್ಲಿಗೆ ಲಿಂಕ್ ಮಾಡ್ಕೊಳ್ತಾರೆ ನೋಡಿ. ಸೊ ಇವತ್ತು BJP ಅವರು 100% DK ಶಿವಕುಮಾರ್ಗೆ ಒಂದು ಥ್ಯಾಂಕ್ಸ್ ಹೇಳಿ ನಿದ್ದೆ ಮಾಡಬಹುದು. ಇನ್ನು ಬೇರೆ ವಿಚಾರಕ್ಕೆ ಬರೋದಾದರೆ, ಎಲ್ಲ ಕಡೆ ಸುದ್ದಿ ಹರಿದಾಡ್ತಿರುವಂಥದ್ದು, ನಾಳೆ SIT ಅವರು ಆಂತರಿಕ ವರದಿಯನ್ನು ಒಪ್ಪಿಸ್ತಾರೆ ಗೃಹ ಮಂತ್ರಿಗಳಿಗೆ, ಪರಮೇಶ್ವರ್ ಅವರಿಗೆ. ಪರಮೇಶ್ವರ್ ಅವರು ಸಹ ಯಾವ ಮೂಡಲ್ಲಿದ್ದಾರೆ ಅಂತ ನಿಮಗೆ ಗೊತ್ತು. ಏನು ಹೇಳಿಕೆ ಕೊಟ್ಟರವರು? ಖಾಲಿ ಡಬ್ಬ, ಅಲ್ಲೇನೂ ಇಲ್ಲ, ಷಡ್ಯಂತ್ರ ನಡೀತಿದೆ ಅಂತ DK ಶಿವಕುಮಾರ್ ಹೇಳಿದ್ದನ್ನು ಹಾಗಿದ್ರೆ ನಾನು ಯಾಕ್ರೆ SIT ರಚನೆ ಮಾಡ್ತೀನಿ ಅಂತ ಹೇಳಬೇಕಾದಂತಹ ಪರಮೇಶ್ವರ್, ಅಲ್ಲಿ ಆರೋಪಗಳು ಕೇಳಿ ಬಂದಿದ್ದಾವೆ. ಆ ಆರೋಪಗಳಿಂದ ಮುಕ್ತಗೊಳಿಸೋದಕ್ಕೆ SIT, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡ್ಸೋಕ್ಕಲ್ಲ, ಆರೋಪಗಳಿಂದ ಮುಕ್ತಗೊಳಿಸೋದಕ್ಕೆ ಒಂದು SIT ಮಾಡಿರೋದು ಅಂತ ಪರಮೇಶ್ವರ್ ಸದನದ ಒಳಗೆ ಹೇಳಿದ್ದು. ಸದನದ ಒಳಗೆ, ಎಲ್ಲೋ ಅಲ್ಲ, ಸದನದ ಒಳಗೆ ಹೇಳಿದ್ದು. ಅಂಥ ಮನಸ್ಥಿತಿಯ ಪರಮೇಶ್ವರ್ ಅವ್ರ ಕೈಗೆ ನಾಳೆ ಇಂಟರಿಮ್ ರಿಪೋರ್ಟ್ ಹೋಗುತ್ತೆ ಅನ್ನುವಂಥದ್ದು ಸುದ್ದಿ. ಮತ್ತು ಅವರು ಅದನ್ನು ಸಾರ್ವಜನಿಕಗೊಳಿಸ್ಬಿಡ್ತಾರೆ. ಸಾರ್ವಜನಿಕಗೊಳಿಸಿದ ನಂತರ SITಯನ್ನೇ ಕ್ಲೋಸ್ ಮಾಡಿಬಿಡ್ತಾರೆ. ಇದರಲ್ಲಿ ಏನೂ ಇಲ್ಲ ಅಂತ ಘೋಷಣೆ ಮಾಡಿಬಿಡ್ತಾರೆ ಅಂತ ಒಂದಷ್ಟು ಜನ ಬಾಯಿ ಬಡ್ಕೊಳ್ತಾ ಇದ್ದಾರೆ. ಸೊ ಇದರ ಲೀಗ್ಯಾಲಿಟಿ ಏನು? SITಗೆ ಮೊದಲಿಗೆ ಅಧಿಕಾರ ಇದೆಯಾ ಇಂಟರಿಮ್ ರಿಪೋರ್ಟನ್ನು ಗೃಹ ಸಚಿವರಿಗೆ ಕೊಡೋದಕ್ಕೆ ಅಂತ? ಖಂಡಿತವಾಗ್ಲೂ ಇಲ್ಲ. ಮಾಹಿತಿ ಕೊಡ್ಬೋದು ಅಷ್ಟೇ. ಒಂದು ಮೀಟಿಂಗ್ ಮಾಡಿ ಏನು ನಡೀತಾ ಇದೆ, ಬೆಳವಣಿಗೆಗಳೇನಾಗ್ತಿದೆ ಅಂತ ಮಾಹಿತಿ ಕೊಡ್ಬೋದು. ಅಧಿಕೃತವಾಗಿ ಒಂದು ಇಂಟರಿಮ್ ರಿಪೋರ್ಟ್ ಕೊಡ್ಲಿಕ್ಕೆ ಬರಲ್ಲ. ಅದನ್ನು ಅವರು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು, ಕೋರ್ಟಲ್ಲೇ ಕೊಡಬೇಕು. ಇಂಟರಿಮ್ ರಿಪೋರ್ಟ್ ಆದರೂ ಸರಿ, ಫೈನಲ್ ರಿಪೋರ್ಟ್ ಆದರೂ ಸರಿ. ಫೈನಲ್ ರಿಪೋರ್ಟ್ ಬಂದ ಮೇಲೆ FIRಗಳು, ಅರೆಸ್ಟ್ಗಳು ಏನಾದರೂ ಆಗೋದಿದ್ರೆ ಎಲ್ಲ ತೊಗೊಂಡೋಗಿ ಸೀದಾ ಕೋರ್ಟಲ್ಲಿ ಕೊಡಬೇಕು.
ಗೃಹ ಸಚಿವರೆಲ್ಲ ನಿರ್ಧಾರ ಮಾಡೋದು. ಅದು ಆ ರಿಪೋರ್ಟಲ್ಲಿ SIT ಅವರು ದಾಖಲಿಸಿರುವಂತಹ ವಿಚಾರಗಳು ಹೌದು ಇದೇ ಫೈನಲ್ ಅಂತ. ಕೋರ್ಟ್ ಅದನ್ನು ಫೈನಲ್ ಮಾಡೋದು. ಹಾಗಾಗಿ ಕೋರ್ಟ್ಗೆ ಹೋಗಬೇಕಾಗತ್ತೆ. ಸೊ ನಾಳೆ SIT ಮಧ್ಯಂತರ ವರದಿ ಕೊಡುತ್ತೆ ಅನ್ನೋದು, ಅದಾದ ನಂತರ ಪರಮೇಶ್ವರ್ ಅವರು ಏನೋ ಬಿಡುಗಡೆ ಮಾಡಿಬಿಡ್ತಾರೆ ಮಾಹಿತಿ ಅನ್ನುವಂಥದ್ದು, ಅಥವಾ SITಯನ್ನೇ ಕ್ಲೋಸ್ ಮಾಡಿಬಿಡ್ತಾರೆ ಅನ್ನುವಂಥದ್ದು ಎಲ್ಲವೂ ಸಹ ಸುಳ್ಳು ಸುದ್ದಿ. ಎಲ್ಲವೂ ಸುಳ್ಳು ಸುದ್ದಿ. ಅದ್ಯಾವುದೂ ಸಹ ಕಾನೂನಾತ್ಮಕವಾಗಿ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತು SITನ ಬಂದ್ ಮಾಡ್ತಾರೆ ಅಂದರೆ SITನ ಬಂದ್ ಮಾಡೋದು ಅಷ್ಟು ಸುಲಭ ಆಗೋದಿಲ್ಲ. ಒನ್ಸ್ ಯು ಡೆಸಿಗ್ನೇಟ್ ಮಾಡಿದ ನಂತರ, ಕಾನ್ಸ್ಟಿಟ್ಯೂಟ್ ಮಾಡಿದ ನಂತರ ಅದನ್ನು ಕ್ಲೋಸ್ ಮಾಡಿದ್ರೆ 100 ಜನ ಕೋರ್ಟ್ಗೆ ಹೋಗ್ತಾರೆ. ಏನು ಫೈಂಡಿಂಗ್ಸ್ ಆಯಿತು ಅದರ ರಿಪೋರ್ಟ್ ಕೊಡಿ, ಯಾಕೆ ಯಾವ ಕಾರಣಕ್ಕೆ ನೀವು ಅದನ್ನು ಇದು ಮಾಡಿದ್ದೀರಿ ಅಂತ ಅದನ್ನು ಸಮರ್ಥಿಸ್ಕೊಳ್ಳೋಕ್ಕಾಗಲ್ಲ. ಪಾಯಿಂಟ್ ನಂಬರ್ 6 ಪಾಯಿಂಟ್ ನಂಬರ್ 11A ಮೂಳೆಗಳು ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ. ಇನ್ನೂ ಒಂದಷ್ಟು ಜಾಗಗಳನ್ನು ತೋರಿಸ್ತೀನಿ ಅಂತ ಆ ಮುಸುಕುಧಾರಿ ವ್ಯಕ್ತಿ ಅಥವಾ ಭೀಮ ಹೇಳ್ತಿದ್ದಾನೆ. ಅಷ್ಟಿದ್ದ ಮೇಲೆ ಒಬ್ಬರಿಗೆ 4 ಜನ ಈಗ ಬಂದಿರೋದು. ಭೀಮ, ಅದಾದ ನಂತರ ಜಯಂತ್ ಅನ್ನುವಂಥ ವ್ಯಕ್ತಿ, ಅದಾದ ನಂತರ ಇನ್ನೂ 2 ಬಂದಿದ್ದಾರೆ. ನಾವು ಸಾಕ್ಷಿದಾರರಾಗ್ತೀವಿ, ನಾವು ನೋಡಿದ್ದೀವಿ ಹೆಣ ಹೂತಿರೋದನ್ನು ಅಂತ. ಇಷ್ಟು ಜನ ಬಂದು ಹೆಣ ಹೂತಿರೋದನ್ನು ನೋಡಿದ್ದೀವಿ, ಅದು ನೋಡಿದ್ದೀವಿ, ಇದು ನೋಡಿದ್ದೀವಿ ಅಂದಮೇಲೆ SIT ತನಿಖೆಯನ್ನು ಇದ್ದಕ್ಕಿದ್ದಾಗಿ ಸ್ಟಾಪ್ ಮಾಡಿ ಏನೂ ಇಲ್ಲ ಇದರಲ್ಲಿ ಅಂತ ಹೇಳಿದ್ರೆ ಕೋರ್ಟ್ಗಳು ಸುಮ್ಮನಿರಲ್ಲ. ಮತ್ತೆ ಯಾಕೆ SIT ಸ್ಟಾರ್ಟ್ ಮಾಡಿದ್ರಿ? ಫಸ್ಟು ಮಾಡಿದರೆ SITಗೆ ಏನೂ ಇಲ್ಲ ಅಂದರೆ ಇವರೆಲ್ಲ ಯಾಕೆ ಬರ್ತಿದ್ದಾರೆ? ಈ ಪ್ರಶ್ನೆಗಳು ಬರುತ್ತೆ. ಈ ಪ್ರಶ್ನೆಗಳೆಲ್ಲ ಬರೋದಕ್ಕೆ ಸಾಧ್ಯನೇ ಇಲ್ಲ, ಅದಕ್ಕೆ ಅವಕಾಶನೇ ಕೊಡೋಕ್ಕಾಗಲ್ಲ ಸರ್ಕಾರ. ಹಾಗಾಗಿ ದೇರ್ ಇಸ್ ನೋ ವೇ SIT ವಿಲ್ ಬಿ ಒಂದು ರೀತಿ ಡಿಸಾಲ್ವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದರ ತನಿಖೆ ಆಗಲೇಬೇಕು. ಅಂತಿಮ ವರದಿಯನ್ನು ಅದು ಕೋರ್ಟ್ಗೆ ಒಪ್ಪಿಸಲೇಬೇಕು. ಸರ್ಕಾರಕ್ಕೆ ಮತ್ತು ಕೋರ್ಟ್ಗೆ ಎರಡಕ್ಕೂ ಒಪ್ಪಿಸ್ಬೇಕಾಗತ್ತೆ. ಸೊ ಇದು ಇವತ್ತು ಆಗಿರುವಂತಹ ಬೆಳವಣಿಗೆಗಳು. ಸೊ ಅಂತಿಮವಾಗಿ ಕೊನೆಯಲ್ಲಿ ಒಂದೇ ಒಂದು ವಿಚಾರ ಅಂದರೆ, ವೀರೇಂದ್ರ ಹೆಗ್ಗಡೆಯವರನ್ನು ಎಲ್ಲರೂ ಗುಂಪಾಗಿ ಹೋಗಿ ಸೇರಿದ್ರಲ್ಲ, ಏನು ಹೇಳಿದರು, ಅವರು ಏನು ಹೇಳಿದ್ರು, ಇವರು ಏನು ಹೇಳಿದ್ರು, ಸ್ವಲ್ಪ ಸಾರ್ವಜನಿಕಗೊಳಿಸಿದ್ರೆ ಚೆನ್ನಾಗಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.